ಏನಿಲ್ಲ ಮುನ್ಸ್ಕಾತು ಮಮ್ಮಿ ಅದಕ್ಕ ಅಂದ್ರ ನೀನ್ ಬರೋದಕ್ಕ ಕಳ್ಳಿ ಸುಮಾರು ನಾನು ಏನ್ ಹೇಳನೆ ಜ್ಞಾನ ಐತಿರ್ತಾನೆ ಅವಳಗ ಚೆನ್ನಾಯ್ತಾ ಖುಷಿ ಆಯ್ತಾ ಖುಷಿ ಅಂದ್ರೆ ಅಷ್ಟೆಷ್ಟು ಖುಷಿ ಆಗಲಿಲ್ಲ ಚಿನ್ನದಕ್ಕಿಂತ ಈಗ ಹಾಕಬೇಕು ಅಂತ ಸುಮಾರು ಆಸೆ ಇತ್ತು ಕಟ್ಸಕತ್ತು ಎಣ್ಣೆಯಲ್ಲಿ ಕುಡಿತಿರೋದು ನಿಮ್ಗೆ ನೀನೇ ಕಣಮ್ಮ ನಮ್ಮವ್ವ ನೀನ್ ಯಾವ ಹಾಲು ಕುಡ್ತಿದೀ ಗುಡ್ ಮಾರ್ನಿಂಗ್ ಬ್ರೋ ಗೈಸ್ ಎಲ್ಲ ಕನ್ನಡದ ಈ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ಕಟಿಂಗ್ ಮಾಡ್ಸಕ್ಕೆ ಅಂತ ಬಂದವನೇ. ಇವತ್ತಿನ ವಿಡಿಯೋನ ಕಟಿಂಗ್ ಶಾಪಿಂದ ಸ್ಟಾರ್ಟ್ ಮಾಡ್ತವನೆ. ಗೈಸ್ ಕಟಿಂಗ್ ಮಾಡಿಸ್ಕೊ ಬಂದು ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋದು ಇದು ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು. ಅಮ್ಮ ಸಸಿಕಲಾ ಬಾಯಿಲಿ ತಿರ್ಗೇನೊಂದು ವಾರ ಬಿಟ್ಟು ಹೋಗೋದು ಚೆನ್ನಾಗಿದ ಕಟಿಂಗ್ ಮಾಡೋರ್ಗೆ ದುಡ್ಡು ಕೊಡಕ್ಕೆ ಹೋಗು ಹೆಚ್ಚಾಗದ. ಸಿಕ್ಕಾಪಟ್ಟೆ ತುಂಡು ಗಿಡಿಸ್ಬಿಟ್ರೆ ಒಂದು ತಿಂಗಳು ಒಂದ್ಸತಿ ಮಾಡಿಸ್ಬೇಕಾಯ್ತದೆ. ಬಟ್ ಸಿಕ್ಕಾಪಟ್ಟೆ ತುಂಡು ಗಿಡಿಸ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೆ ಹಿಂಗೆ ಗೈಸ್ ಟೈಮು ಇವಾಗ 11:15 ಆಗದೆ. ಅಲ್ಲಿ ನೋಡಿ ಇವಾಗ ತಗೊಂಡು ತಿಂಡಿ ತಿಂತವನೆ. ಗೈಸ್ ಇವತ್ತು ನಾನು ಮತ್ತೆ ನಮ್ಮ ಸಸಿಕಾಲ್ ಎಲ್ಲೋಯ್ತಾವೆ ಅಂದ್ರೆ ಹೇಳ್ಬಿಡೋ ಮನೆ ಹೇಳು. ಒಡವೆ ಅಂಗಡಿಗೆ ಹೋಯ್ತಾವೆ ನಿನ್ನ ಮಗನ ಚಿನ್ನ ಮಾಡ್ಸಕ್ಕೆ. ಗೈಸ್ ಇವತ್ತು ಒಬ್ಬರು ನನಗೆ ಅಂತಲ್ಲ, ಒಬ್ಬರು ಸ್ಪೆಷಲ್ ಪರ್ಸನ್, ಇಬ್ಬರು ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಗಿಫ್ಟ್ಗಳು, ಸ್ಪೆಷಲಲ್ಲಿ ಸ್ಪೆಷಲ್ ಅನ್ಕೊಳ್ರಿ ಆ ಪರ್ಸನ್ಗಳು. ಅವ್ರಿಗೋಸ್ಕರ ಇವತ್ತು ನಿಮ್ಮಿಂದ ಒಂದು ಸ್ಪೆಷಲ್ ಗಿಫ್ಟ್ ಥರ ಕೊಡ್ತೀವಿ. ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಚಿಂದ ಅಂಗಡಿಗೆ ಹೋಗುವ. ಗೈಸ್ ಇಲ್ಲಿ ನೋಡಿ, ನೆನ್ನೆ ನಮ್ಮ ದೊಡ್ಡಪ್ಪ ಮುಂದೆ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ನಲ್ಲ, ಅಲ್ಲಿ ಇದು ಇತ್ತಗ ಬಂದಿದ್ನಲ್ಲ ಪೇಸ್ಟ್ರಿ ಕೇಕ, ಅದರಲ್ಲಿ ಇದೆಲ್ಲ ರಸ ಎಲ್ಲ ಸುರಿದಿ ಸೀಟೆಲ್ಲ ಹೆಂಗಾಗ್ಬಿಟ್ಟದೆ ನೋಡಿ. ನಮ್ಮ ಸಸಿಕಲನ್ ನೋಡಿ ಬ್ಯಾಗಲ್ಲಿ ಹೆಂಗ್ ತುಂಬ್ಕೊಂಡು ಹೊಳೆ ಅಂತ. ಅದು ಹೆಂಗ್ ನೋಡು, ಅಲ್ಲಿ ನೋಡಿ ಹೆಂಗೆ ಒಳ್ಳೆ ಮಗ ತಪ್ಕೊಳ್ಳಲ್ವಾ, ಮಗ ಬಿದ್ಗಿದದ್ದು ಅಂತ ಹಂಗೆ ತಪ್ಕೊಂಡಿರೋದು ನೋಡು. ಕಾಸ ಇದು ಬ್ಯಾಗ್ ತುಂಬ್ಕೊಂಡು ಕೊಟ್ಟಿದ್ದೀನಿ ನೀನು. ಅಲ್ಲ ಅದಕ್ಕೆ ಪೂರ್ತಿ ಕಾಸೆ ಅಲ್ಲ, ಬೇರೆ ಇನ್ನೇನು ತುಂಬ್ಕೊಂಡಿದ್ಯಾ ಶಶಿಕಲಾ? ವಿಷಯ ಏನು ಅಂದರೆ, ಮಂಡ್ಯದಲ್ಲಿ ಯಾವ ಕಬಡ್ಡಿ ಇವೆಂಟ್ ಇಡ್ಸಿದಾರಂತೆ. ಅಲ್ಲಿಗೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದವ್ರೆ. ಗೆಸ್ಟ್ ಆಗಿ ಹೋಗಿದ್ವ್ರನ್ನ ಇವತ್ತೇ ನೋಡ್ ಮತ್ತೆ ಆಲೆ ಯಾವ ತರ ಪ್ಲೇಟ್ ಚೇಂಜ್ ಮಾಡ್ತಿದ್ದೆ ಸರ್. ಅದು ನೈಟ್ ಕಣಮ್ಮ, ನೈಟ್ ಹೋಗ್ಬೇಡ ಕಣಪ್ಪ ನೀನು. ನೈಟ್ ಕಣಮ್ಮ, ಗೆಸ್ಟು ಕಣಮ್ಮ. ನೈಟ್ ಗೆಸ್ಟು ಅಂದ್ರೆ ಅರ್ಥ ಮಾಡ್ಕೋ. ಅಯ್ಯೋ ಗೆಸ್ಟ್ ಅಂತ ಗೊತ್ತು ಯಾವ ತರ ಇರ್ತದೆ ಅಂತ. ಹೋಗ್ಬೇಡ ಅಂತೀಯಲ್ಲ. ನಾನು ಗೂಳಿ ಸುಧಾಣ ಸಂಜು ಸಸಂಕು ಎಲ್ಲರನ್ನು ಕರ್ಕೊಯ್ತೀನಿ ಕಣ್ಬಿಡ. ನಾನು ಒಬ್ಬನೇ ಹೋಗಿದ್ ಬರಲ್ಲ. ನನ್ನ ಅನ್ಕೋ ಕಣಮ್ಮ, ಸೀರಿಯಸ್ ಖುಷಿ ಪಡಮ್ಮ. ನನ್ನ ಕರ್ಕೊ ಹೋಗಂತ ಬಾ ಆಯ್ತು. ಅದ್ರಲ್ಲಿ ಸರ್ತು ನಂಗೆ ಬಾ ಇತ್ತಗಪ್ಪ. ಅಲ್ಲ ಹೇಳು ಬಾ. ನೀನು ಬಂದ್ಯಾ? ನಿಜ? ಸರಿ ಆಯ್ತು. ಅಪ್ಪ ಯಾಕಪ್ಪ ಪಕ್ಕ ನಾನು ಹೋಗಿದ್ ಬಂದಿ ಕಣಮ್ಮ. ಖುಷಿ ಆಯ್ತದೆ ನಿಂಗೆ. ಚೀಫ್ ಗೆಸ್ಟ್ ಕಣಮ್ಮ. ಎಷ್ಟು ನಂಗೂ ಗೊತ್ತು ಕಣ್ಸರತ್ತು. ಅದು ಎಷ್ಟು ಇದಾಗಿ ಕರೀತವ್ರೆ ಅಂತ. ನೈಟ್ ಹೋಯ್ತೀನಿ ಅಂದ್ರೆ ಅದ್ಕ ಅಷ್ಟೇ. ಖುಷಿಯಾ ನಿಂಗೆ? ಖುಷಿ ಎಸ್. ನನ್ನ ಜೀವನದಲ್ಲಿ ಇದೇ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು ಫಂಕ್ಷನ್. ಅಂದ್ರೆ ಗೆಸ್ಟ್ ಆಗಿ ಈ ತರ ಕರೆದಿದ್ರು ಸುಮಾರು. ಅಂದ್ರೆ ಅಲ್ಲ ಅವಾಗ್ಲಿಂದ ಕರೀತಿದ್ರು. ನಾನು ಓನಾ ಬೇಡ ಅಂತ ಯೋಚನೆ ಮಾಡ್ಕೊಂಡೇ ಇದ್ದೆ. ಇಲ್ಲ ಒಂದ್ಸತಿನ ಅಟೆಂಡ್ ಮಾಡ್ಬಿಡವ. ಎಷ್ಟು ದಿನ ನಡೀತಾ ಇದ್ದಿದ್ದು? ಎಷ್ಟು ದಿನ ನಡೀತಿದ್ದಲ್ಲ, ಅವ್ರು ಸುಮಾರು ಒಂದ್ 15 ದಿವಸದಿಂದಾನೇ ಕರೆದಿದ್ರು. ನೀನು ಒಂದ್ ಗಳಿಗೆ ಅದ್ ಯಾಕಪ್ಪ ಹಂಗಾಡಿ ನಮ್ಗೆ ಗೊತ್ತಾಯ್ತಪ್ಪ. ಒಡವೆ ಗಿಡವೆ ಮಾಡಿಸಿ ಏನು ಗೊತ್ತಾಗಲ್ಲ. ಯಾವಾಗಪ್ಪ ಬಂದಿದ್ದೀವಿ ಒಡವೆ ಅಂಗಡಿಗೆ? ಮಾಮೂಲಿ ನಮ್ಮ ಅಂಗಡಿಗ ನಾನು ಹೇಳ್ತೀನಿ. ನಾನು ಹೇಳ್ಬಿಟ್ಟು ಫಸ್ಟ್ ನಮ್ದ ಎಷ್ಟು ಗ್ರಾಮ್ ತೂಕ ಮಾಡ್ಬಿಟ್ಟು ನಿನ್ಗೆ ಹೇಳಪ್ಪ. ನೀ ಏನಪ್ಪ ಹಿಂಗ ಅಜ್ಞಾನಿ ಅಂತೀಯಲ್ಲಪ್ಪ. 46 ವಿಶ್ವಕರ್ಮ ಕಿಟ್ ಬಂದವ, ಅವೆಲ್ಲ ಸ್ಟಾರ್ಟ್ ಮಾಡ್ತಾವ. ಆಮೇಲೆ ಇನ್ಸ್ಟಿಟ್ಯೂಟ್ ಬರ್ತಾವ. ಈಗ ಎಲ್ಲ ಫಸ್ಟ್ ಸೆಕೆಂಡ್ ಪಿ ಎಕ್ಸಾಮ್ ನಡೀತಾ ಅದಲ್ಲ. 10 ನಿಮಿಷನೂ ಟೈಮ್ ಖಾಲಿ ಇಲ್ಲ ಕಣಪ್ಪ. ಇಲ್ಲ ನಾನು ಬತ್ತಿಲ್ವಾ ಹೇಳೋದು ಅರ್ಥ ಆಗಲ್ಲ. ಈ ಕೆಲಸ ಮಾಡಿದ್ರೆ ನಿನ್ಗೆ ಗೊತ್ತಾಗೋದು. 5 ನಿಮಿಷ ಟೈಮ್ ಮಾಡಕಪ್ಪ ಪ್ಲೀಸ್ ಕಣಪ್ಪ. ಹೋಗೋ. ನಾನು ಇಲ್ದಾರ 5 ಗಂಟೆ ಮೇಲೆ ಬಂದಿದ್ರೆ ನಾನು ಬರೋಣ 5 ಕಾಲಕ್ಕೆ ಬ್ಯಾಗ್ ಕೊಟ್ಬಿಟ್ಟು ಹಾಕಬೋದಾಗಿತ್ತು. ಈಗ ಅರ್ಜೆಂಟಿಗೆ ಬಂದ್ಬಿಟ್ಟು ಬಪ್ಪ ಅಂದ್ರೆ ನಾನು ಏನು ಮಾಡಿ ಹೇಳು. ಮತ್ತು ಫಸ್ಟು ಈಗ ಲೆಕ್ಕ ಹಾಕ್ಸಿ ಎಷ್ಟು ಅಂತ, ನಮ್ದೇನೋ ದುಡ್ಡು ಲೆಕ್ಕ ಹಾಕ್ಬಿಟ್ಟು ಎಷ್ಟು ಅಂತ. ಆಮೇಲೆ ಇದು ಅವನಿಗೂ ಹಾಕ್ಬೇಕು. ಮಮ್ಮಿ ಮುನ್ಸ್ಕೋದು ಏನ? ಮಮ್ಮಿ ಮುನ್ಸ್ಕೋದು ಎಲ್ಲ ಮುನ್ಸ್ಕೋತು ಮಮ್ಮಿ. ಅದಕ್ಕ ಅಂದ್ರೆ ನೀನ್ ಬರೋದು ಕಳ್ಳಿ ಸುಮಾರು ನಾನು ಏನು ಹೇಳನೆ ಜ್ಞಾನ ಐತಿರ್ತಾನೆ ಅವಳಗ. ನಿಮ್ಗೆ ಇರ್ಲಿ ಆಯ್ತು ಬನ್ನಿ ಒಂದು ಅರ್ಧ ಗಂಟೆ ಅಂತ. ನನ್ನ ಮಗನಿಗೆ ಹಿಂಗೆ 3 ಜನ ರಾಂಗ್ ರೂಟಲ್ಲಿ ಬರ್ತಿರಲ್ಲ. ಲೋಫರ್ ನನ್ನ ಮಕ್ಳ ನೀವಲೇ.
ನೋಡಿ ಬಂದು ಹೆಂಗ್ ಮುಸ್ಕೊಂಡ್ರೆ ಮುಸ್ಕೊಂಡ್ರೆ ಸುಮ್ಮನೆ ನನ್ನನ್ನು ಇಷ್ಟು ಮುತ್ರೋಜಿಯಾಗಿ ಎರಿಕೊಂಡಿರಲಿಲ್ಲ ಕಾಣಿಕಣಮ್ಮ ನೀನು. ಗೈಸ್ ನಮ್ಮ ಮಾವನು ಬಂದಿದ್ದ. ಮಾವ ನೀ ಏನಕ್ಕೆ ಬಂದಿದ್ದು? ನಮ್ಮ ಅಜ್ಜಿಗೆ ಅಂದರೆ ನಮ್ಮ ಮಾವರ ಅಮ್ಮಂಗೆ ಇದು ಗುಂಪು ತಗೊಳಕ್ಕೆ. ಗೈಸ್ ನಮ್ಮ ಅಮ್ಮಂಗೆ ಕಾಲ್ ಚೈನ್ ತಗೊಡ್ತವನಿ, ನಮ್ಮ ಅಮ್ಮನೂ ಕಾಲ್ ಚೈನ್ ತಗತ್ತೆ. ನಮ್ಮ ಅಣ್ಣಂಗೆ ಚೈನು. ಮತ್ತು ಸ್ಪೆಷಲ್ ಪರ್ಸನ್ ಯಾರು ಅಂದರೆ ನಮ್ಮ ಅಣ್ಣಂಗೆ ಅಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಮೇಲೆ ನೋಡ್ರಿ, ಆ ಥರದ್ದೊಂದು ಗೋಲ್ಡ್ ಚೈನು ನಮ್ಮ ಅಣ್ಣಂಗೆ. ಅದನ್ನ ನಮ್ಮ ಅಣ್ಣಂಗೆ ಕೊಡ್ತೀನಿ ನಾನು. ನಮ್ಮ ಅಮ್ಮಂಗೆ ಕಾಲ್ ಚೈನು. ಗೈಸ್ ನಾನು ಇವಾಗ ಆಟೋ ಹತ್ಕೊಂಡು ನನ್ನ ಕಾರ್ ಎತ್ಕೊ ಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತವನಿ. ಗೈಸ್ ಬನ್ನಿ ಇವಾಗ ಅಂಟಿಗೆ ಹೊರಡುವ. ನಮ್ಮ ಶಶಿಕಲನ ಬತ್ತು. ಯಾಕಮ್ಮ ಸುಸ್ತಾಗ್ಬಿಟ್ಟಿದ್ಯಾ? ನೀ ಯಾಕೆ ಇಷ್ಟು ಸುಸ್ತಾಗಿದ್ಯಾ? ಸೀಟ್ ಬೆಲ್ಟ್ ಹಾಕು. ಅಪ್ಪನೇ ಎಷ್ಟು ಚೆನ್ನಾಗಿ ಹಾಕತ್ತೆ ಕಣ ಮನಿಗಿಂತ. ಸೀಟ್ ಬೆಲ್ಟ್ ಹಾಕೊಳಕ್ ಬರ್ಲಲ್ಲ ಇನ್ನು ತಾಯಿ. ಗೈಸ್ ನಮ್ಮ ಅಮ್ಮಂಗೆ ಕಾಲು ಮುರಿ ತಗೊಂಡು ಚೆನ್ನಾಯ್ತಾ? ಖುಷಿ ಆಯ್ತಾ? ಖುಷಿ ಅಂದ್ರೆ ಅಷ್ಟೆಷ್ಟು ಖುಷಿ ಆಗಲಿಲ್ಲ. ಚಿನ್ನದಕ್ಕಿಂತ ಈಗ ಹಾಕಬೇಕು ಅಂತ ಸುಮಾರು ಆಸೆ ಇತ್ತು ಕಣ್ಸರತ್ತು. ಚಿನ್ನದ ಚೈನ್ ಕಾಲ್ಮುರಿ ಎರಡು ಒಟ್ಟಿಗೆ ಹಾಕೊಳಕ್ ಇಷ್ಟ ನಂಗೆ. ಇವಿ ಕಾಲ್ಮುರಿ ಅಂದ್ರೆ ಬಳೆ ತರ ಅವು ಕಾಲ್ಮುರಿಯಾ? ಹಂಗೆ ಈ ಕಾಲ್ಮುರಿ ಅದು ಇದೊಂದು ಕಾಲ್ಮುರಿಗೆ 26,000 ಎರಡಕ್ಕೆ. 26,000? ಕೇಳಿ ಸುಮ್ಮನೆ 26,000? ಅದು ಎಷ್ಟು ಗ್ರಾಮ್ ಅದ? ಇದು 7,000 ಇವು. ಅಂದ್ರೆ ನಿನ್ನ ಹಳೆ ಬೆಳ್ಳಿ ಇತ್ತಲ್ಲ ಅದು ಬರೀ 5,000 ರೂಪಾಯಿಗೆ ಹಾಕಂದ್ರು ಅದೇ. ಅವ್ನು ತಗೊಂಡ್ರೆ 7,000, ಹಾಕೊಂಡ್ರೆ 5,000. ಮೇಲೆ 20 ಅಂಕಡ ಮೇಲೆ ಎಷ್ಟು ಇದು? 20 6,000 3,000 ಕೊಟ್ಟು 23,000 ಬಾಲಿವುಡ್ ಆಯ್ತು. ಬೇರೆ ಇನ್ನೊಂದು ತಗೊಳ್ಳಿ. ಏನು ಬೇಡ, ನಂಗೆ ಇದೊಂದೇ ಆಸೆ ಇದ್ದು. ಕಾಲ್ ಮುಂಗ್ರ ತಗೋಬೇಕು. ತಗೊಳ್ಳಿ ಮತ್ತೆ ಚೆನ್ನಾಗಿದ್ವಲ್ಲ ತಗೊಂಡಿಲ್ಲ ಅಷ್ಟೇ. ನೀನ್ ಒಳ್ಳೆ ತಗ. ಇನ್ನೊಂದ್ಸತಿ ಬಂದಾಗ ತಗೋಬಹುದು. ನೆಕ್ಸ್ಟ್ ಸತಿ ಚಿನ್ನ ಇಸ್ಕೊಳಕ್ ಬರ್ತೀವಲ್ಲ. ಬರೋ ಸೋಮವಾರ ಕೊಟ್ಟಾರಂತ. ಈ ಸೋಮವಾರ ಅಲ್ಲ, ಬರೋ ಸೋಮವಾರ ಬಂದರಿ. ಬಂದ ಇನ್ನು 6-7 ಗಂಟೆ ಆದ್ರೂ ಆಗಲ್ಲ. ಇವತ್ತು ಲಾಸ್ಟ್ ಮನ್ಸತ್ವ ಇಲ್ಲ ಬಿಡಪ್ಪ. ನೀನು ಚೀಟಿಯಲ್ಲಿ ಅಲ್ಲಿ ಹಂಗೆ ಹೇಳ್ಕೊ ಸಂಕೋ ಬ್ಯಾಗ ಸರಿತು. ಏನ್ರಿ ಸಮಾಚಾರ? ತಿನ್ನಕೊಡ್ರಿ. ಏನ್ ಅರ್ಥ ಆಯ್ತಿದ್ದಪ್ಪ ನಿಂಗೆ? ಹೆಂಗ್ ನೋಡ್ತಾ ಬಂದಿದ್ಯಲ್ಲ? ಏನ್ ಅರ್ಥ ಆಯ್ತಿದ್ದು? ನನ್ಗೆ ಅರ್ಥ ಆಗಲ್ವಾ ಏನ್ ಅರ್ಥ ಆಯ್ತಿದ್ದು ಅಂತ. ಆಯ್ತು, ಭಾರಿ ಅರ್ಥ ಆಯ್ತು. ಗೈಸ್ ಎಲ್ಲಾರು ನಮ್ಮ ಅಮ್ಮಂಗೆ ಈ ಪ್ರಶ್ನೆ ಕೇಳಿದೆ. ನಮಸ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ಎಲ್ಲೋಗಿರಿ? ಕಾಲ್ಮುರಿ ಹಾಕಬೇಕು ಅಂತ ಇಷ್ಟ ಆಗಿತ್ತು. ಕಾಲ್ಮುರಿಯ ಕೊನೆಗೂ ಆಗೋಯ್ತಾ? ನಮ್ಮ ಅಮ್ಮಂಗೆ ಹೊಸದು ಹಾಕಿರೋದಕ್ಕೆ ನಿಂತ್ಕೊಳಕೈತಲ್ಲ, ಭೂಮಿ ಮೇಲೆ ನಿಂತ್ಕೊತಾನೆ ಇಲ್ಲ ನಮ್ಮ ಅಮ್ಮ. ಕುಣಿತಾ ಅದೇ ಅವ ಸಸಾಂಗ ಒಂದ್ ಜೊತೆ ಕಾಲ್ಮುರಿ ತರ್ಸುವ. ಇನ್ನೊಂದ್ ಜೊತೆ ಕಾಲ್ಗೆ ಕಡೆ ಸಸಂಗಣ ಹಾಕಲ್ಲ ಇರ್ಲಿ. ಏನ್ ತಲೆ ಓಡಿಸಿದ್ಯಾ ನೀನ್ಲೇ ಸಸಾಂಗ? ಸಿಕ್ಕಾಬಟ್ಟೆ ಬೆನ್ನೆಲ್ಲ ನೋವು ಬಂದ್ಬಿಡ್ತು ಒಂದ್ ಕಡೆ ಕಾರ್ ಓಡಿಸ್ಕೊಂಡು ನಿಲ್ಕೆ. ಇವಾಗ ಊಟ ತಿನ್ಕೊಂಡು ಮಂಡ್ಯದಲ್ಲಿ ಒಂದು ಇವೆಂಟ್ ಅಟೆಂಡ್ ಮಾಡಬೇಕು. ಅಲ್ಲಿ ಗೆಸ್ಟ್ ಹಾಕಿರೋದವ್ರೆ. ಫಸ್ಟ್ ಟೈಮು ಮುಂಚೆನೇ ಬಂದಿತ್ತು, ಬಟ್ ಆದರೆ ಹೋಗಿರಲಿಲ್ಲ. ಏನೋ ಒಂಥರ ಸ್ಟೇಜಲ್ಲಿ ನಂಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ, ಹೆಂಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಒಂಥರ ಸ್ಟೇಜ್ ಫಿಯರ್ ಜಾಸ್ತಿ ಇತ್ತು. ಅದು ನನ್ನಲ್ಲಿ ಹೋಗಲಿ ಅನ್ನೋ ರೀಸನ್ಗೋಸ್ಕರ ಇದನ್ನ ಅಟೆಂಡ್ ಮಾಡ್ತಾವನಿ. ಅದೇನಾಗ್ಬಿಡ್ತದೆ ಆಗಲಿ ಅಂದ್ಬಿಟ್ಟು. ಬರೀ ಹಿಂಗೆ ಜ್ಞಾನ ಇಲ್ವಾ? ಅದಕ್ಕೆ ಇಲ್ಲಿ 6:30 ಆಯ್ತಲ್ಲ. ಹಿಂಗ ಅನ್ಕೊಂಡ್ಬಿಡ್ತಾರೆ. ಯಾಕಮ್ಮ ಗುಳಿ ಫೋನು ಗುಳಿ ಹೇಳಗಳೇ ಹೇಳ ಅಟ್ಟಿನ್ ಬಿಡ್ತಾವ ಇವಾಗ. ಇನ್ನು ಒಟ್ಟಿ ಬಿಡೋದ ಅರ್ಧ ಗಂಟೆ ಆಯ್ತು ಕಣೀರು. ಇನ್ನು ಅರ್ಧ ಗಂಟೆ ಜಾಸ್ತಿ. ಗುಳಿ ಬಂದಿನ ಒಳ್ಳೆ ಏನ ನೀನೇ ಕಣಮ್ಮ ನಮ್ಮವ್ವ. ನೀನ್ ಯಾವ ಹಾಲು ಕುಡ್ಸಿದಿ? ಹಸಿನಲ್ಲಿ ಕುಡ್ಸೇ ಇಲ್ಲ ಹಂಗಾರೆ. ಅಮ್ಮ ಕರುವ ಊಟ ಹೋಯ್ತಾ? ಗೈಸ್ ನಾನು ರೆಡಿ ಆಗೋದು ಹೆಂಗೆ ಕಾಣಿಸ್ತಂದಮ್ಮ? ಇದು ಚೆನ್ನಾಗಿ ಕಾಣಿಸ್ತದ. ಜಿಪ್ಪೆ ಹಾಕಿಲ್ಲ ಅದೇ. ಗೈಸ್ ಇವಾಗ ಬನ್ನಿ ಮಂಡ್ಯದು ಅದೇ ಹೇಳಿದ್ನ ನಾನು ಅವಾಗಲೇ ಒಂದು ಕಬಡ್ಡಿ ಟೂರ್ನಮೆಂಟ್ ಇಡ್ಸಿರೋದು. ಅಲ್ಲಿ ಕರೆದವ್ರೆ. ಸೊ ಖುಷಿಯಾಗಿ ಹೋಯ್ತು. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗವನಿ ಹಿಂಗಿರ್ತದೆ ಏನು ಅಂತ ಅಂದ್ಬಿಟ್ಟು. ಬನ್ನಿ ಹೊರಡುವ ಸಮಯ. ಏನ ನೀನ್ ಮಾತಾಡೋದು ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡ್ಕೊ ಬರ್ಬೇಕು ನಾನು. ಓಕೆ ನಿಧಾನ ಟಾಟಾ ಬೈ ಬಾಯ್. ಗೈಸ್ ನಮ್ಮ ಅವರ ಟೀಚರ್ ಬಂದು ಹಾಯ್ ಮಾಮ್ಸ್. ಇದೇನೆ ಕೆಂಪಟ್ಟೆ ಹಾಕೊಂಡವಳೆ, ಕೆಂಪು ಗೂಳಿ ನಿಂತಂಗೆ ನಿಂತಿದ್ಯಾ?
ಸ್ಮಶಾನಕ್ಕೆ ಹೋದಾಗ್ಲಿಂದ ಹಿಂಗೆ ಆಡ್ತಿರೋದ ವಿಚಿತ್ರವಾಗಿ ಅದೇ ಏನೇನತ್ತೆ ಗೊಂಬೆ ಅನ್ಕೊಬಿಟ್ಟಿದ ಹೆಂಗ್ ಮಲ್ಕದ ಗುಳಿ ಎಲ್ಲಿ ಇಟ್ಕೊಂಡ್ ಬಂದಿದ ಕಾಸು ನೀ ಕೊಟ್ಟಿರೋ ನಂಬರಿಂದ ಗುಳಿ ನನ್ ಮಗನಲ್ಲಿ ಇದ್ರಂಗ ಈ ಸೊಪ್ಪ ಕೂದಲು ಬೆಳೆಸ್ಕೊಂಡು ಗೊತ್ತು ಇನ್ನೇನು ಈ ಬೇವರ್ಸಿ ನನ್ನ ಮಗನಿಗೆ ಎಷ್ಟು ಕೊಬ್ಬಿರ್ಬಹುದು. ಇನ್ನ ಈಗ ಗುದ್ಬಿಡ್ತೀನಿ ಮಗನೇ. ಗಂಡ ಹೆಣ್ಣಗುಳಿ ಗೋಳಿ ಕೊಟ್ಟ 10,000 ಇದಕ್ ಕತ್ಕ ಬಂದ್ಬಿಟ್ಟಿರಂಗ ಅವನೇ. ಅಲ್ಲ ಇದಕ್ ಬಾಯಲ್ಲಿ ಕಣ್ಣಲ್ಲಿ ಮೂಗಿಯಲ್ಲಿ ಬಾಯಲ್ಲಿ ಏನು ಕಾಣಿಸಲ್ಲ. ಇಂಗ್ಲಿಷ್ ಅಲ್ಲಿ ಮಾಡಿಸ್ಕೊ ಮೊದ್ಲೇ ಹುಚ್ಚುಚ್ಚಿಗೆ ಆಡ್ತೀಯ ಹುಚ್ಚಿಗೆ ಸಿಡ್ಬಿಟ್ಟದ ಮುಟ್ಟಕ್ಕಲ್ಲ ಮಾರಕ್ಲ ಸುಮ್ನೆ ಯಾಕೆ ಹಿಂಗೆ ಅಟ್ಟಿಗೆ ಬರ್ಬಾರ್ದ ನಾವು. ಕ್ಯೂಟ್ನೆಸ್ ಓವರ್ಲೋಡೆಡ್ ನಾಯಿದು ಈಚೆ ಹೋಗಿ ವಾಶ್ರೂಮ್ ಈಚೆ ಹೋಯ್ತೆ. ಹಾ ಅಯ್ಯೋ ನೀನ್ ಸ್ನಾನಗಿನ ಮಾಡ್ಕೊಂಡ ಅದೇ ಮಾಡ್ಕತ್ತೆ ನಾವು ಕಳಿತಿಲ್ಲ ಅದೇ ಇದು ಕಕ್ಕ ಮಾಡ್ಬಿಟ್ಟು ಅದೇನೋ ತೊಳ್ಕೊಬಿಡ್ತಿದೆ ನನ್ ಜೊತೆಗೆ ಬಾಯ್ಸ್ ಹಾಕ ಹೋಯ್ತಾವ ಇವಾಗ ಮಂಡ್ಯಗೆ ಬಲಗುಳಿ ನನಗೆ ಕಬಡ್ಡಿ ಬಗ್ಗೆ ಎಲ್ಲ ಗೊತ್ತಿಲ್ಲ ಸರ್. ಆದ್ರೆ ನಾನು ಆಡೋ ಆಟ ಮೈ ನಡಗಿಸ್ಬಿಡುತ್ತೆ. ಗೈಸ್ ಇನ್ನೊಬ್ಬ ಬಾಯ್ ಅಲ್ಲಿ ಹೋಯ್ತು ಟೀಮ್ ಮಾಡುವ ಅಂತ ಪ್ಲಾನ್ ಹಾಕತ್ತಾವಿ. ಇನ್ನಿಬ್ರು ಇಲ್ಲ ಯಾರು ಅಲ್ಲೇ ಅಕ್ಕಪಕ್ಕ ಇದ್ರೆ ಬೇಗ ಬನ್ನಿ. ಓ ಕಬಡ್ಡಿ ನಾವೇ ಟೀಮ್ ಮಾಡ್ಕೊಂಡು ಕಬಡ್ಡಿ 7 ಜನ ಅಲ್ವಾ? 7 ಜನ. ಇನ್ನಿಬ್ರು ಅಲ್ಲೇ ಹೋಗಿ ಹಾಕೊಂಡ್ಬಿಡ್ತಾರ. ಕಬಡ್ಡಿ ಟೂರ್ನಮೆಂಟ್ ಗೆಸ್ಟ್ ಆಗಿ ಬೇರೆ ಹೋಯ್ತು. ನೀ ಎಷ್ಟು ಜನ ಅಪ್ಪೇ ಸುಮ್ಮಿರೋ ಅಭಿಮಾನಿಗಳೇ ನಮ್ಮನೆ ದೇವ್ರು. ನೈಸ್ ಟು ಮೀಟ್ ಯು. ಚೆನ್ನಾಗಿದ್ದೀರಾ? ಆರಾಮ ಎಲ್ರು? ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ನಮಸ್ತೆ ಬ್ರೋ. ಸ್ಟಾರ್ಟ್ ಆಗ್ಬಿಟ್ಟೈತೆ ಮ್ಯಾಚ್. ಹೋಗಿದ್ವಿ ವೈನಾಡು. ಥ್ಯಾಂಕ್ ಯು ಚೆನ್ನಾಗಿದ್ದೀರಾ ಬ್ರೋ? ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಬ್ರೋ. ಮ್ಯಾಚ್ ಸ್ಟಾರ್ಟ್ ಆಗಿ ಸುಮಾರು ಹೊತ್ತಾಗ್ಬಿಟ್ಟೈತೆ. ಪರವಾಗಿಲ್ಲ ದೊಡ್ಡಪ್ಪ ಸೂಪರ್. ಹಾಯ್ ಬ್ರೋ, ನಮಸ್ತೆ, ಚೆನ್ನಾಗಿದ್ದೀರಾ ಬ್ರೋ? ವೆಲ್ಕಮ್ ಬ್ರೋ. ಇವಾಗ ಬನ್ನಿ ಬಾಯ್ಸ್ನೆಲ್ಲ ಕರ್ಕೊಂಡು ಏನ್ ಮಾಡ್ಬೇಕು ಆಡೋ ನಡಿ. ಸೀರಿಯಸ್ ಆಡೋ ನಡಿ. ನೀವು ಬ್ಲಾಗ್ ಮಾಡ್ತಿದ್ದೀರಾ? ಗೈಸ್ ಇವ್ರಿಗೆ ಫಾಲೋ ಸಪೋರ್ಟ್ ಮಾಡ್ರಿ. ನಿಮ್ಮಿಂದ ಇವರು, ನಿಮ್ಮಿಂದ ನಾವು. ಗೈಸ್ ವಿನೋದ್ ಕನ್ನಡಿಗ ಅವ್ರಿಗೆ ಫಾಲೋ ಸಪೋರ್ಟ್ ಮಾಡ್ರಿ. ನನ್ನನ್ನು ಬೆಳೆಸ್ತಿರಂಗೆ ಇವ್ರನ್ನು ಬೆಳೆಸಿ. ನಮ್ಮ ಮಂಡ್ಯದವರು. ವಿಜಯ್ ಕುಮಾರ್ ಅಧಿಗತಿ ಶರತ್ ಕನ್ನಡಿಗ ಚೆನ್ನಾಗಿ ಮಾಡ್ರಿ. ಹೆಂಗೇನಿಲ್ಲ ಆಲ್ ದ ಬೆಸ್ಟ್ ಬ್ರೋ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚೆನ್ನಾಗಾಡ್ರಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಚೆನ್ನಾಗಾಡ್ರಿ. ಹಾಗೇನಾ? ನೀವು ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಖಂಡಿತ ನಿಮ್ಮ ಆಶೀರ್ವಾದ ಖಂಡಿತ ಹೀಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಖಂಡಿತ. ಓ ಬನ್ನಿ. ಥ್ಯಾಂಕ್ ಯು so much bro. Thank you so much. Love you bro. ಖಂಡಿತ ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಓಕೆ ಸರಿ ಹುಷಾರ್.
ಬ್ರೋ ಥ್ಯಾಂಕ್ ಯು ಬ್ರೋ ಕಾರು ಹುಷಾರ್ ಬ್ರೋ. ಓಕೆ ಬೇಜಾರಾಗುತ್ತೆ. ಇಲ್ಲ ಓಕೆ ಥ್ಯಾಂಕ್ ಯು ಅವ್ರದ್ದು ಯಾವ್ದೋ ಇದು ಮಾಡೋರಲ್ಲ ಅಲ್ಲಿ ಹೋಗ್ಬೇಕಾಗುತ್ತೆ ನಾವು. ಸರಿ ಬ್ರೋ ಪ್ರೀತಿ ಬ್ರೋ ಮತ್ತೆ ಓಕೆನಾ ಲವ್ ಯು ಬ್ರೋ ಹಾಯ್ ಬ್ರೋ ಚೆನ್ನಾಗಿದ್ದೀರಾ ನಮಸ್ತೆ ಅಣ್ಣ ಚೆನ್ನಾಗಿದ್ದೀರಾ ಬದುಕಣ ಹಾ ಕಬಡ್ಡಿ ಹಾ ಹೊರಟೆ ಬ್ರೋ ಓಕೆ ಬ್ರೋ ಹಾ ಹೌದು ಚೆನ್ನಾಗಿದ್ದೀರಾ ಆರಾಮ ಉದ್ದೇಶ್ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅನ್ಕೊಳ್ರಿ ಫಸ್ಟ್ ಟೈಮ್ ಅಟೆಂಡ್ ಮಾಡಿದ್ದು ಕಬಡ್ಡಿ ಫಂಕ್ಷನ್ ಕಬಡ್ಡಿ ಆಕ್ಚುಲ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟು ಒಂದು ಮ್ಯಾಚ್ ಆಡ್ತಿದ್ರು ಆಲ್ರೆಡಿ ಅವರು ನಾವು ಅದಾದ್ಮೇಲೆ ಹೋಗಿ ಸ್ವಲ್ಪ ಲೇಟ್ ಆಗೋದು ಅದ್ ಬಿಟ್ರೆ ರೆಸ್ಟ್ ಎವ್ರಿಥಿಂಗ್ ಅಂದ್ರೆ ಮ್ಯಾಚ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅನ್ಕೊಳ್ರಿ ಒಂಥರ ಖುಷಿ ಆಯ್ತು ನಂಗೆ ಅಷ್ಟೇ ಗೈಸ್ ನಿಮ್ಗೇನು ಅನ್ಸುತ್ತೆ ನೀವ್ಯಾರು ಗೈಸ್ ಇವರು ನಿತ್ಯ ಅವ್ರು ಹೆಂಗ್ ಜೊತೆ ಸಿಕ್ಕಿದ್ದು ನಾನು ಈ ಕಡೆ ಹಿಂಗೆ ನಂದು ಇವ್ರದ್ದು ಕರ್ಕೋಗೋ ಪ್ಲಾನ್ ಇರ್ಲಿಲ್ಲ ಇವರು ಆ ಫೋನ್ ಮಾಡ್ದಂಗೆ ನಂಗೆ ಎಲ್ಲೋ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಇರೋಣ ನಾನು ನಿಂಗೆ ನಮ್ಮ ಅಕ್ಕನ ಮನೆಗೆ ಹೋಗ್ಬೇಕು ಹಿಂಗೆ ಆನ್ ದ ವೇ ಬರ್ತೀನಿ ಅಂತ ಅಂದ್ರು ಸೊ ಇವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಇವಾಗ ನಾವು ವಾಪಸ್ ಮನೆಗೆ ಹೋಗೋದು ಅಷ್ಟೇ ನಿತ್ಯ ಅವ್ರು ಚೆನ್ನಾಗಿತ್ತು. ಇಷ್ಟ ಆಯ್ತಾ ಖುಷಿ ಆಯ್ತಾ ನಾನೊಬ್ಳೆ ನಿತ್ಯ ಅವ್ರು ನೋಡ್ಬೇಕಿತ್ತು ಹೆಂಗೆ ಅಂತ ಹಂಗೆ ಒಳ್ಳೆ ತೆದ್ದು ಎಷ್ಟು ಇನ್ನೋಸೆಂಟ್ ಆಗಿ ಕೂತಿರೋದು ನೋಡ್ರಿ ಅವ್ರವ್ರು ನೀವ್ಯಾರನ್ನ ಕಳ್ಸ್ಬೇಕು ಒಂದು ರೈಡ್ ಮಾಡಿ ಒಂದ್ಸಲ ಅಂತ. ಗ್ಲುಕೋಸ್ ಕಟ್ಸ್ಬೇಕಾಗೋದು. ಹೌದಾ ಒಂದು ಬ್ಲಾಗ್ ಹಾಯ್ ಗೈಸ್ ಅಲ್ಲಿ ಹಾಸ್ಪಿಟಲ್